ಪ್ರೀತಿಯಿಂದ ಆನಂದ ಬಾಷ್ಪವನ್ನು ಹಾಕಿದ ಆಂಕರ್ ಅನುಶ್ರೀ ಅವರ ಪತಿಯಾದಂತಹ ರೋಷನ್. ಒಂದು ಆಂಕರ್ ಅನುಶ್ರೀ ಅವರು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಳು ಅಂತಕ್ಕಂಥ ಒಂದು ಆನಂದ ಬಾಷ್ಪವನ್ನು ಇಲ್ಲಿ ಆಂಕರ್ ಅನುಶ್ರೀ ಅವರ ಪತಿಯಾದಂತಹ ರೋಷನ್ ಅವರು ಹಾಕಿದ್ದಾರೆ. ಕಣ್ಣೀರನ್ನ ಹಾಕಿದ್ದಾರೆ, ಆನಂದ ಬಾಷ್ಪವನ್ನು ಹಾಕಿದ್ದಾರೆ. ಸೊ ಆಂಕರ್ ಅನುಶ್ರೀ ಅವರ ಹಣೆಗೆ ಮುತ್ತನ್ನ ಇಟ್ಟು ಸೊ ಆನಂದ ಬಾಷ್ಪವನ್ನು ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರ ಪತಿಯಾದಂತಹ ರೋಷನ್ ಅವರು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಯಾವಾಗ ಜನ್ಮವನ್ನ ಈ ಒಂದು ಆಂಕರ್ ಅನುಶ್ರೀ ಅವರು ತನ್ನ ಮಗಳಿಗೆ ಜನ್ಮವನ್ನ ನೀಡಿದ್ರು, ಅಷ್ಟಕ್ಕೂ ಇವರು ಇಬ್ರು ಚೆನ್ನಾಗಿ ಇದ್ದಾರಾ, ಸೊ ಮಗು ಹೇಗಿದೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬರ್ತವೆ. ಇನ್ನು ನೋಡೋದಾದ್ರೆ ನೀವು ಏನಾದರೂ ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ರು ಒಂದು ಒಳ್ಳೆಯ ಜೋಡಿ. ಹಾಗೆ ಹಲವಾರು ಬಾರಿ ನೋಡೋದಾದ್ರೆ ಆಂಕರ್ ಅನುಶ್ರೀ ಅವರು ಲೇಟ್ ಆಗಿ ಮದುವೆ ಆದ್ರೂ ಕೂಡ ಒಂದು ಒಳ್ಳೆಯ ಆಯ್ಕೆಯನ್ನ ಮಾಡ್ಕೊಂಡ್ರು ಅಂತಕ್ಕಂಥದ್ದು ಎಲ್ಲರ ಕಣ್ಣಲ್ಲಿ ಒಂದು ದೃಷ್ಟಿಯಲ್ಲಿ ಒಳ್ಳೆಯದಾಗಿ ಕಾಣಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಮದುವೆ ಆಗಾಗ ಅಂತಕ್ಕಂಥದನ್ನ ಹಲವಾರು ಜನ ಹಲವಾರು ಬಾರಿಯಾಗಿ ಕೇಳ್ತಾ ಇದ್ರು. ಆಂಕರ್ ಅನುಶ್ರೀ ಅವರು ಇವತ್ತು ಆಗ್ತೀನಿ ನಾಳೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಸೊ ಆಂಕರ್ ಅನುಶ್ರೀ ಅವರು ತುಂಬಾ ಒಂದು ಲೇಟ್ ಆಗಿ ಮದುವೆ ಆದ್ರೂ ಕೂಡ ಒಂದು ಒಳ್ಳೆಯ ಆಯ್ಕೆಯನ್ನ ಮಾಡ್ಕೊಂಡ್ರು ಅಂತಕ್ಕಂಥದ್ದು ಎಲ್ಲರ ಬಾಯಲ್ಲಿ ಇಂದಿಗೂ ಕೂಡ ಸುಳಿದಾಡ್ತಾ ಇದೆ. ಯಾಕಂತಂದ್ರೆ ಅಷ್ಟೊಂದು ಕೇರ್ ಮಾಡುವ ಒಂದು ಪ್ರೀತಿ ತೋರಿಸುವ ಗಂಡ ಎಲ್ರಿಗೂ ಸಿಗೋದಿಲ್ಲ. ಯಾಕಂತಂದ್ರೆ ಆ ರೀತಿಯಾಗಿ ಪ್ರೀತಿಯನ್ನ ಮಾಡುವ ಗಂಡ ಸಿಗ್ಬೇಕಂದ್ರೆ ಒಂದು ಪುಣ್ಯವನ್ನ ಮಾಡಿರ್ಬೇಕು ಅಂತಕ್ಕಂಥದನ್ನ ಒಂದು ನಮ್ಮ ಹಿರಿಯರು ಹೇಳ್ತಾ ಬರ್ತಾರೆ. ಯಾಕಂತಂದ್ರೆ ಅಷ್ಟೊಂದು ಪ್ರೀತಿ ಮಾಡುವ ಗಂಡ ಎಲ್ರಿಗೂ ಸಿಗೋಕೆ ಸಾಧ್ಯವಿಲ್ಲ. ಇಂದಿನ ದಿನಮಾನಗಳಲ್ಲಿ ಇವತ್ತು ಇವಳು ನಾಳೆ ಇನ್ನೊಬ್ಳು ಅಂತಕ್ಕಂಥ ಗಂಡಗಂದ್ರೆ ಇರೋದೇ ಜಾಸ್ತಿ. ಈ ರೀತಿಯಾದ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಇವತ್ತು ಇವನು ನಾಳೆ ಇನ್ನೊಬ್ಬ ಅಂತಕ್ಕಂಥದನ್ನ ಒಂದು ತೋರಿಸಿಕೊಳ್ಳುವ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ. ಸೊ ಅದರಲ್ಲೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ರೆ ಪೂರಾ ಆಲ್ಮೋಸ್ಟ್ ಇದೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಅಂದ್ರೆ ಎಲ್ಲರೂ ಇದೇ ರೀತಿಯಾಗಿದ್ದಾರೆ ಅಂತ ಹೇಳೋಕೆ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ ಸಿನಿ ಇಂಡಸ್ಟ್ರಿ ಅಂತ ಬಂದ್ರೆ ಕೂಡ ಯಾವ ರೀತಿ ಆಗ್ಬಿಡುತ್ತಪ್ಪ ಅಂತಂದ್ರೆ ಸೊ ಇವತ್ತು ಇವಳು ನಾಳೆ ಇನ್ನೊಬ್ಳು ಅಂತಕ್ಕಂಥದ್ದೇ ಜಾಸ್ತಿ ಆಗಿದೆ ಈ ಒಂದು ಇಂಡಸ್ಟ್ರಿಗಳಲ್ಲಿ. ಸೊ ಯಾಕಂತಂದ್ರೆ ಹಲವಾರು ಒಂದು ನಟರ ಜೊತೆ ಒಂದು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆನೆ ಇರೋದು ಜಾಸ್ತಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳೋಕೆ ಇಷ್ಟಪಡ್ತೀವಿ. ಸೊ ಈ ರೀತಿಯಾದ ಒಂದು ಸಮಾಜದ ಮಧ್ಯೆ ಸೊ ಇವನೇ ಬೇಕು ಇವಳೇ ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ತುಂಬಾನೇ ಒಂದು ಒಳ್ಳೆಯ ವಿಚಾರ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತ ಅಂತಂದ್ರೆ ಆಂಕರ್ ಅನುಶ್ರೀ ಅವರನ್ನ ತುಂಬಾ ಒಂದು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಆಂಕರ್ ಅನುಶ್ರೀ ಅವರ ಪತಿಯಾದಂತ ರೋಷನ್ ರವರು ಅವರಿಗೆ ಒಂದು ಅಡಿಗೆಯನ್ನ ಮಾಡಿಕೊಡೋದಾಗ್ಲಿ, ಅವರ ಕೈಕಾಲನ್ನು ಒತ್ತೋದಾಗ್ಲಿ, ಸೊ ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಯಾವ ರೀತಿಯಾಗಿ ಅನಿಸುತ್ತಪ್ಪ ಅಂತಂದ್ರೆ ಒಂದು ಗಂಡ ಹೆಂಡತಿಯ ಗುಲಾಮ ಅನ್ನೋದಕ್ಕಿಂತ ಅವರ ಮೇಲಿರುವ ಪ್ರೀತಿ ಎಷ್ಟಿದೆ, ಸೊ ಅವರನ್ನ ಎಷ್ಟು ಕೇರ್ ಮಾಡ್ತಾರೆ ಅಂತಕ್ಕಂಥದ್ದು ತುಂಬಾನೇ ಒಂದು ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಆಂಕರ್ ಅನುಶ್ರೀ ಅವರ ಪತಿಯಾದಂತಹ ರೋಷನ್ ರವರು ಆಂಕರ್ ಅನುಶ್ರೀ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನು ಹೆರಿಗೆಯ ಸಮಯದಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇವೆ. ಯಾಕಂತ ಅಂತಂದ್ರೆ ಆಂಕರ್ ಅನುಶ್ರೀ ಅವರ ಪತಿಯಾದಂತಹ ರೋಷನ್ ರವರು ಆಂಕರ್ ಅನುಶ್ರೀ ಅವರಿಗೆ ಒಂದು ಸ್ವತಃ ತಾವೇ ಪ್ರಪೋಸನ್ನ ಮಾಡಿದ್ರು. ಸ್ವತಃ ತಾವೇ ಕಾಫಿ ಡೇಯಲ್ಲಿ ಫಸ್ಟ್ ಮೀಟ್ ಆಗಿ ಆಮೇಲೆ ಒಂದು ಸ್ವತಃ ತಾವೇ ಪ್ರಪೋಸನ್ನ ಮಾಡಿ ಇಬ್ಬರು ನಡುವಿನ ಒಂದು ಹೊಂದಾಣಿಕೆ ತುಂಬಾ ಚೆನ್ನಾಗಿ ಆಯಿತು. ಸತತ 2 ವರ್ಷಗಳ ಕಾಲ ಇಬ್ರು ಡೇಟ್ ಅನ್ನ ಮಾಡಿದ್ರು. ಸೊ ಅದಾದ ನಂತರ ಇವರಿಬ್ಬರಿಗೂ ಸರಿ ಅನಿಸಿ ಇಬ್ರು ಅದಾದ ನಂತರ ಒಂದು ಅದ್ದೂರಿಯಾಗಿ ಮದುವೆಯನ್ನ ಆದ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ರೀತಿಯಾದ ಮಾಹಿತಿಗಳು ತಿಳಿದು ಬಂದಾದ ತಕ್ಷಣ ಇಬ್ರು ಕೂಡ ಒಂದು ಗರ್ಭಿಣಿಯಾಗಿ ಒಂದು ಆಂಕರ್ ಅನುಶ್ರೀ ಅವರ ಪತಿಯಾದಂತಹ ರೋಷನ್ ರವರು ತುಂಬಾ ಚೆನ್ನಾಗಿ ಒಂದು ಸಂಸಾರಿಕ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದರೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಸೊ ಈ ಒಂದು ಸುದ್ದಿಗಳು ಸುಳ್ಳು ಅಂತಕ್ಕಂಥದನ್ನ ಆಂಕರ್ ಅನುಶ್ರೀ ಅವರು ಸ್ವತಃ ತಾವೇ ಹೇಳಿಕೊಂಡಿಲ್ಲ. ಆದ್ರೂ ಕೂಡ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ಯಾವುದೇ ಖಾತೆಗಳಲ್ಲೂ ಕೂಡ ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ರವರು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಸೊ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಇದು ಸುಳ್ಳು ಸುದ್ದಿ ನಿಜ ಸುದ್ದಿ ಅಂತಕ್ಕಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದು ಸುಳ್ಳು ಸುದ್ದಿನ ಅಥವಾ ನಿಜ ಸುದ್ದಿನ ಅಂತಕ್ಕಂಥದನ್ನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋನ ಮುಕ್ತಗೊಳಿಸಿ.